ಇವಾಗ ನಾನು ತುಂಬ ದಿವಸ ಆಯಿತು ನೀನು ಮುಟ್ಟೇ ಇಲ್ಲ. ಈ ರೀತಿ ಅಂದ ಚಂದ ವಯ್ಯಾರ ಸಿಂಗಾರ ಇದೆಲ್ಲ ಮಾಡಿಕೊಂಡು ಮತ್ತಿನ್ಯಾವನ್ನೋ ಪಟಾಯಿಸೋದಕ್ಕೆ ರೆಡಿಯಾಗಿರ್ಬೋದಲ್ವಾ? ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ. ನನ್ ಕನ್ಸ್ ಮನಸ್ಸಿನಲ್ಲೂ ಯಾವತ್ತೂ ಹಂಗೆ ಯೋಚನೆ ಮಾಡೋಳಲ್ಲ. ದಾರಿ ತಪ್ಪಿರೋರಲ್ಲ ಇಂಥ ಮಾತುಗಳನ್ನ ಆಡೋದು. ಆದರೂ ನನಗೆ ನಿನ್ಮೇಲೆ ಅನುಮಾನ ಕಣೆ. ನೀನು ಇಷ್ಟೊಂದು ಚೆನ್ನಾಗಿದೆಯಾ, ಯಾರಾದರೂ ನಿನ್ನ ನೋಡಿ ನಿನ್ನ ಮೇಲೆ ಕಣ್ಣಾಕಿ ಕರೆದ್ರೆ ಹೋಗಿ ಅವನ ಪಕ್ಕ. ಈಗೇನು ನಾನು ಅಂದವಾಗಿದ್ದೀನಿ ಅಂತ ತಾನೆ ನೀವ್ ಹಿಂಗೆಲ್ಲ ಮಾತಾಡ್ತಿರೋದು? ಈಗ ನಿಮಗೆ ಸಂತೋಷ ಆಯ್ತಾ? ಪೇಪರ್ ಬೆಂಕಿ ಮೇಲೆ ಬಿದ್ದರು, ಬೆಂಕಿ ಪೇಪರ್ ಮೇಲೆ ಬಿದ್ದರು, ಸುಡೋದು ಪೇಪರೇ. ನಾವು ಬೆಂಕಿ ಜೊತೆನೇ ಇದ್ದೀವಿ ಅಂತ ಗೊತ್ತಾದಾಗ ನೀರಾಗ, ಆಗ ಬೆಂಕಿ ನೀರ್ ಮೇಲೆ ಬಿದ್ದರು ಬೆಂಕಿನೇ ಆರೋದು, ನೀರು ಬೆಂಕಿ ಮೇಲೆ ಬಿದ್ದರು ಬೆಂಕಿನೇ ಆರೋದು. ನೀನು ಬೆಂಕಿನ ಆರಿಸೋ ನೀರಾಗಬೇಕು, ಆಗಲೇ ಜೀವ ಉಳಿಸೋ ಜಲ ಆಗ್ತೀಯ. ಪಾಪಿಗಳ ಪಾಲಿಗೆ ಪ್ರವಾಹನೂ ನೀನೇ ಆಗ್ತೀಯ. ನೀನ್ ಯಾಕೆ ಇದನ್ನ ತರಕ್ ಹೋದೆ? ಅದು ನೀವು ಕೆಳಗಡೆಗೆ ಊಟಕ್ಕೆ ಬರ್ನಿಲ್ವಂತೆ, ಕೆಲ್ಸದವ್ರಿಗೆ ಹೇಳಿದ್ರಂತೆ ಮೇಲಕ್ಕೆ ಊಟ ತಂದ್ಕೊಡು ಅಂತ, ಅದಕ್ಕೆ ನಾನೇ ತಂದಿವ್ನಿ. ಅದು ಸರಿನೇ ಬಿಡು. ಹೇಗೋ ನೀನು ಈ ಮನೆಗೆ ಕೆಲ್ಸದವಳೆ ಅಲ್ವಾ? ನೋಡಪ್ಪ, ತಾಳಿ ಕಟ್ಟಿದ್ರೆ ಮದುವೆ ಊಟ, ಇಲ್ಲ ಅಂದ್ರೆ ಜೈಲೂಟ ಗ್ಯಾರಂಟಿ. ಈಗ ಹೇಳ್ತೀಯೋ ಅಥವಾ ಈ ವಿಷಯ ಎಲ್ಲ ನ್ಯೂಸ್ ಅಲ್ಲಿ ಬರ್ಬೇಕಾ? ಏನ್ ಸುಮ್ನೆ ನಿಂತಿದ್ಯಾ? ಕೊಡೋ. ಇನ್ನು ಮುಂದೆ ಈ ಮನೆಯಲ್ಲಿ ಅನಿಷ್ಟನ ನೋಡ್ಕೊಂಡೇ ಇರಬೇಕು. ಹಾಗಂತ ನಾನು ಹಸ್ಕೊಂಡಿರಕ್ಕಾಗತ್ತಾ? ನೀವು ನನ್ನ ಕೆಲ್ಸದವಳು ಅಂತ ಕರೆದ್ರು ನನ್ಗೇನು ಬೇಸರ ಇಲ್ಲ. ನಿಮ್ಮ ಸೇವೆ ಮಾಡೋದ್ರಾಗೆ ನನಗೆ ಸಂತೋಷ ಐತೆ, ನನಗೆ ಬೇಸರ ಇಲ್ಲ. ನಿಂತ್ಕೋ. ಅತ್ತೆ, ಅಡುಗೆ ಯಾರು ಮಾಡಿದ್ದು? ನಾನೇ ಅತ್ತೆ. ಯಾಕೆ? ಹೋಗು ತೊಂಬ. ಅತ್ತೆ, ಉಪ್ಪೇನಾದ್ರೂ ಹಾಗಂತ ಸಹಿಸ್ಕೊಂಡಿದ್ರೆ ನಾನು ಸೋತ ಹಾಗೆ ಬಿಡಲ್ಲ. ನಿಮ್ಮಿಬ್ಬರು ನಾನು ಸುಮ್ಮನೆ ಬಿಡೋದೇ. ಕೊಡೈಲೆ. ಅಯ್ಯೋ, ಈಟೊಂದು ಉಪ್ಪು ಯಾಕತ್ತೆ? ತಿನ್ನು. ಆಗಿರೋ ಗಾಯದ ಮೇಲೆ ಉಪ್ಪು ಹಾಕ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ನ ಊಟದಲ್ಲಿ ನೀನು ಉಪ್ಪು ಜಾಸ್ತಿ ಹಾಕಿ ನನಗಿನ್ನೂ ಕೋಪ ಬರ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ನನಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಕಣೆ. ನಿನಗಿನ್ನೂ ಗೊತ್ತಿಲ್ಲ. ಈ ಮನೇಲಿ ನೀನು ನರಕ ಅನುಭವಿಸ್ತೀಯ, ನರಕ. ಉಪ್ಪು ತಿಂದ್ಮೇಲೆ ನೀರು ಕುಡಿಬೇಕಲ್ವಾ? ತಗೋ.
ಈ ಮನೇಲಿ ಇನ್ನು ಮುಂದೆ ನನ್ನ ಪಾಲಿಗೆ ಸಿಗೋದು ನೀರಲ್ಲ ಕಣೆ, ಕಣ್ಣೀರು. ಆದ್ರೆ ನನಗೇನೋ ಇಷ್ಟ ಇಲ್ಲ ಇದಲ್ಲ. ಅಲ್ಲ ಯಾಕೆ ಈ ಗ್ರೂಪ್ನ ಕ್ರಿಯೇಟ್ ಮಾಡ್ದ? ಮಾಡ್ಲಿ ಬಿಡಕ್ಕ. ಈಗ ನಾನು, ನೀನು, ಶ್ರಾವಣಿ, ಸುಬ್ಬು ಎಲ್ಲ ಒಂದೇ ಮನೇಲಿ ಇರಕ್ಕಾಗಲ್ವಲ್ಲ. ಅಟ್ಲೀಸ್ಟ್ ಫ್ಯಾಮಿಲಿ ಗ್ರೂಪ್ನಲ್ಲಾರು ಇದೀವೇನೋ ಒಂದು ಸಮಾಧಾನ. ಏನೋ ಇರು, ನನಗಂತೂ ಇದೆಲ್ಲ ಇಷ್ಟ ಆಗಲ್ಲ. ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಅಕ್ಕ, ನೀನು ಈಗ ತಾನೇ ಹೇಳ್ದೆ ತಮ್ಮಂದ್ರಿಬ್ರು ಬ್ಯುಸಿಯಾಗಿರ್ತಾರೆ, ಅವ್ರು ಸಿಗೋದೇ ಅಪರೂಪ ಅಂತ. ಅಟ್ಲೀಸ್ಟ್ ನೀನು ಈ ಗ್ರೂಪಲ್ಲಿದ್ರೆ ನಾವೆಲ್ಲರೂ ಕನೆಕ್ಟ್ ಆಗ್ಬೋದಲ್ಲ. ನಿಜ ಅಕ್ಕ, ನಿನ್ ಗ್ರೂಪಿಂದೆಲ್ಲ ಎಕ್ಸಿಟ್ ಆಗ್ಬೇಡ. ನೀನ್ ಗ್ರೂಪಲ್ಲಿದ್ರೆ ಒಂದು ಕಳೆ ನೋಡು. ಈ ಮನೆಯಲ್ಲಿ ನೀನಿದ್ರೆ ಯಾವ ಥರ ಇರುತ್ತೋ ಆ ಥರ ಗ್ರೂಪಲ್ಲಿದ್ದರೆ ಒಂದು ಕಳೆ. ಕಳೆ ಅಲ್ಲ ಬಾವ, ಕೊಳೆ. ಒಂದಲ್ಲ ಒಂದಿನ ಇದು ನಿಮಗೆ ಗೊತ್ತಾಗುತ್ತೆ. ಇವಳನ್ನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕ್ಲೇಬೇಕು. ಆ ಕೆಲಸನ ಶ್ರಾವಣಿ, ಸುಬ್ಬು ಮಾಡೇ ಮಾಡ್ತಾರೆ. ಹೌದಕ್ಕ, ನೀನ್ ಗ್ರೂಪಲ್ಲಿ ಇರಲೇಬೇಕು, ಎಕ್ಸಿಟ್ ಆಗೋ ಆಗಿಲ್ಲ ಅಲ್ವಣ್ಣ? ಹೌದು, ಚಾನ್ಸೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಸುಬ್ಬು ಯಾಕೆ ಈ ರೀತಿ ಗ್ರೂಪ್ ಕ್ರಿಯೇಟ್ ಮಾಡಿದಾನೆ? ಇಲ್ಲ, ಅವನು ಇದನ್ನೆಲ್ಲ ಮಾಡಿದಾನೆ ಅಂದ್ರೆ ಇದ್ರ ಹಿಂದೆ ಏನೋ ಉದ್ದೇಶ ಇದೆ.